ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಆ ಒಂದು ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. KS ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಆ ಒಂದು ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಪುಸ್ತಕಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಆ ಒಂದು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದೋದ್ರಿಂದ ನಿಮ್ಮ ಸ್ಕೋರು ಜಾಸ್ತಿ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ 31/7/2026 ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಒಂದು ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಆ ಒಂದು 3 ಪುಸ್ತಕಗಳ ಲಿಂಕನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ರಿ. ಇಲ್ಲಿ KS ಹುದ್ದೆಗಳು ಖಾಲಿ ಇರುವಂಥದ್ದು. ಗ್ರೂಪ್ A ಮತ್ತು ಗ್ರೂಪ್ B ಎರಡು ತರಹದ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಗ್ರೂಪ್ A ಅಲ್ಲಿ ಸಹಾಯಕ ಆಯುಕ್ತರು 39 ಹುದ್ದೆಗಳು ಖಾಲಿ ಇದ್ದಾವೆ. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಅಂತಂದೇಳಿ 50 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ನಿರ್ದೇಶಕರು ಅಂತಂದೇಳಿ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಕಾರ್ಯನಿರ್ವಾಹಕ ಅಧಿಕಾರಿ ಅಂತಂದೇಳಿ 15 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಹುದ್ದೆಗಳು ಕೂಡ ಖಾಲಿ ಇರುವಂಥದ್ದು 11 ಹುದ್ದೆಗಳು. ಒಟ್ಟು ಟೋಟಲ್ ಆಗಿ 117 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಅದರಲ್ಲಿ 5 ಹೈದರಾಬಾದ್ ಕರ್ನಾಟಕದವರಿಗೆ ಮೀಸಲಿರುವಂಥದ್ದು. ಹಾಗೆ ಗ್ರೂಪ್ B ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇರುವಂಥದ್ದು. ತಹಸೀಲ್ದಾರರು 25 ಹುದ್ದೆಗಳು ಖಾಲಿದ್ದಾವೆ. ವಾಣಿಜ್ಯ ತೆರಿಗೆ ಅಧಿಕಾರಿ 74 ಹುದ್ದೆಗಳು ಖಾಲಿದ್ದಾವೆ. ಸಹಾಯಕ ಅಧೀಕ್ಷಕರು ಅಂತಂದೇಳಿ 6 ಹುದ್ದೆಗಳು ಖಾಲಿದ್ದಾವೆ. ಸಹಕಾರ ಸಂಘಗಳ ಸಹಾಯಕ ಅಂತಂದೇಳಿ 21 ಹುದ್ದೆಗಳು ಖಾಲಿದ್ದಾವೆ. ಸಹಾಯಕರ ನಿರ್ದೇಶಕರು ಅಂತಂದೇಳಿ ಅಲ್ಲೂ ಕೂಡ 12 ಹುದ್ದೆಗಳು ಖಾಲಿ ಇರುವಂಥದ್ದು. ಅಬಕಾರಿ ಉಪ ಅಧೀಕ್ಷಕರು ಅಂತಂದೇಳಿ ಅಲ್ಲೂ ಕೂಡ 5 ಹುದ್ದೆಗಳು ಖಾಲಿ ಇರುವಂಥದ್ದು. ಉದ್ಯೋಗಾಧಿಕಾರಿ 3 ಹುದ್ದೆಗಳು ಖಾಲಿ ಇರುವಂಥದ್ದು. ಮುಖ್ಯಾಧಿಕಾರಿ ಅಂತಂದೇಳಿ 20 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ಖಜಾನಾಧಿಕಾರಿ ಅಂತಂದೇಳಿ 12 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ನಿರ್ದೇಶಕರು ಅಂತಂದೇಳಿ 4 ಹುದ್ದೆಗಳು. ಶಾಖಾಧಿಕಾರಿ ಅಂತಂದೇಳಿ 5 ಹುದ್ದೆಗಳು. ಶಾಖಾಧಿಕಾರಿ ಅದು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಅಂತಂದೇಳಿ 11 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಗ್ರೂಪ್ B 202 ಹುದ್ದೆಗಳು ಖಾಲಿ ಇರುವಂಥದ್ದು. ಹೈದರಾಬಾದ್ ಕರ್ನಾಟಕದಲ್ಲಿ 17 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 319 ಹುದ್ದೆಗಳು ಈಗ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 1/8/2026 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 31/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತಂದೇಳಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. 15/11/2026 ಅವ್ರೇನು ಮಾಡ್ತಾ ಹೋಗ್ತಾರೆ, ನಿಮಗೆ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ ಒಂದು ಡೇಟನ್ನು ನೆನ್ಪಿಟ್ಕೊಳ್ಬೇಕು ನೀವು, ಯಾಕಂದರೆ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸ್ಬೇಕು ಇವಾಗಲಿಂದಲೇ. ಈ ಒಂದು PDF ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ಕೂಡ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಕ್ಲಿಕ್ ಮಾಡಿ ನೀವೇನು ಮಾಡಿರಿ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಹಾಗೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಡಿಗ್ರಿ ಆಗಿರಬೇಕು. ಯಾವುದಾದ್ರೂ ಒಂದು ಡಿಗ್ರಿ ಆದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 21 ವರ್ಷದಿಂದ 45 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಪ್ಪ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ಇದನ್ನು ನೆನಪಿಟ್ಕೊಳ್ರಿ. ಹಾಗೆ ಪರೀಕ್ಷೆಯ ಪ್ರಯತ್ನಗಳನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ಬಾರಿ, ಪ್ರವರ್ಗ 1 ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 7 ಬಾರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಮಿತಿ ಇರೋದಿಲ್ಲ. ಇದನ್ನು ನೋಡಿಕೊಂಡು ಗಮನದಲ್ಲಿಟ್ಕೊಂಡು ಕೇರ್ಫುಲ್ ಆಗಿ ನೀವೇನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಈಗ ಕ್ವಾಲಿಫಿಕೇಷನ್ ಗೊತ್ತಾಯಿತು. ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. 2 ಪರೀಕ್ಷೆಗಳಿರ್ತವೆ. ಫಸ್ಟು ಪ್ರಿಲಿಮಿನರಿ ಇರ್ತದೆ, ಆಮೇಲೆ ಮೇನ್ಸ್ ಇರುತ್ತೆ. ಏಜ್ ಆಲ್ರೆಡಿ ಹೇಳಿದ್ದೀನಿ. ಈಗ ಆ ಒಂದು ಪುಸ್ತಕಗಳ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡ್ರಿ ಇಲ್ಲಿ ಫಸ್ಟ್ ಒನ್ನು
ಕಾಂಪಿಟೇಟಿವ್ ರೀಸನಿಂಗ್ ಶಾರ್ಟ್ಕಟ್ಸ್ ಸೀಕ್ರೆಟ್ ಅಂತಂದೇಳಿ ಈ ಒಂದು ಪುಸ್ತಕ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಗರ್ವಾಲಾ ಎಕ್ಸಾಮ್ ಕಾರ್ಟ್ ಅವರು ಈ ಒಂದು 3 ಪುಸ್ತಕಗಳನ್ನು ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದೋದ್ರಿಂದ ನಿಮಗೆ KS ಅಲ್ಲಿ 60ಕ್ಕೂ ಹೆಚ್ಚು ಅಂಕಗಳು ನಿಮಗೆ ಬರ್ತಾ ಹೋಗ್ತವೆ. ಯಾಕಂದರೆ ಇಲ್ಲಿ ಕಾಂಪಿಟೇಟಿವ್ ರೀಸನಿಂಗ್ ಶಾರ್ಟ್ಕಟ್ಸ್ ಅಂತಂದೇಳಿ ಈ ಒಂದು ಪುಸ್ತಕ ನಿಮಗೆ ತುಂಬ ಉಪಯುಕ್ತವಾಗಿದೆ. ನೋಡ್ತಾ ಇರ್ಬೋದು, ಇದ್ರ ಬೆಲೆ ಎಷ್ಟು ಬರೋದು ₹289 ಇದೆ ಅಷ್ಟೇ. ಇದು ಏನು ನಿಮಗೆ ಬಹಳ ಅಮೌಂಟ್ ಅನ್ಸೋದೇ ಇಲ್ಲ, ಆರಾಮಾಗಿ ಪರ್ಚೇಸ್ ಮಾಡಿಕೊಂಡು ಓದ್ಬೋದು. ಇಲ್ಲಿ ಏನೇನು ಇರ್ತಾವಪ್ಪ ಅಂತಂದರೆ ವರ್ಬಲ್ ರೀಸನಿಂಗ್ ಅಂತಂದೇಳಿ ಪ್ರಾಬ್ಲಮ್ಸ್ ಬೇಸ್ಡ್ ಇರ್ತಾವೆ, ಕೋಡಿಂಗು ಡಿಕೋಡಿಂಗು, ಕ್ಲಾಸಿಫಿಕೇಷನ್ನು, ಲಾಜಿಕಲ್ ಸೀಕ್ವೆನ್ಸ್ ಆಫ್ ವರ್ಡ್ಸು, ಲೆಟರು, ಅನಲಾಗ್ ಟೆಸ್ಟು, ಆಮೇಲೆ ಬ್ಲಡ್ ರಿಲೇಷನ್ನು, ಮಿಸ್ಸಿಂಗ್ ನಂಬರು, ಡೈಸ್, ಡೈರೆಕ್ಷನ್ ಟೆಸ್ಟ್, ಕ್ಯೂಬ್ ಟೆಸ್ಟ್, ಆಮೇಲೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸು, ಇವೆಲ್ಲವನ್ನು ಕೂಡ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದರೆ ಶಾರ್ಟ್ಕಟ್ ಸೀಕ್ರೆಟ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ, ರಿವೀಲ್ ಮಾಡಿರುವಂಥದ್ದು. ಇದನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಹೈಲೈಟ್ ಕೂಡ ಮಾಡಿದ್ದಾರೆ. ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಅವರು ಹೈಲೈಟ್ ಮಾಡ್ತಾರೆ. ಅವಿಷ್ಟನ್ನ ನೀವು ಕಂಪಲ್ಸರಿಯಾಗಿ ನೀವು ಮಿಸ್ ಮಾಡದೆ ಓದಬೇಕಾಗುತ್ತೆ. ಶಾರ್ಟ್ಕಟ್ಸ್ ವೆರಿ ಶಾರ್ಟ್ಕಟ್ ಮಾಡಿದ್ದಾರೆ. ಇದನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಓದ್ಕೊಳ್ಬೋದು. ಕಂಟೆಂಟ್ಸ್ ನೋಡ್ರಿ, ಎಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ರಿ ನೀವು. ಇಲ್ಲಿ ಸೆಕೆಂಡ್ ಒಂದು ಬುಕ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು, ಕಾಂಪಿಟೇಟಿವ್ ಮ್ಯಾಥ್ಸ್ ಶಾರ್ಟ್ಕಟ್ಸ್ ಸೀಕ್ರೆಟ್ ಅಂತಂದೇಳಿ ಇದು ಸೆಕೆಂಡ್ ಒಂದು ಬುಕ್ಕು. ಇದು ಕೂಡ ಅಗರ್ವಾಲಾ ಎಕ್ಸಾಮ್ ಕಾರ್ಟ್ ಅವರು ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಪುಸ್ತಕವು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಪರ್ಚೇಸನ್ನು ಮಾಡ್ಕೊಳ್ಬಹುದು. ಈ ಪುಸ್ತಕಗಳ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಇಲ್ಲಿ 300ಕ್ಕೂ ಹೆಚ್ಚು ಟ್ರಿಕ್ಸ್ಗಳನ್ನು ಅವರು ಬಳಸಿರುವಂಥದ್ದು. 300ಕ್ಕೂ ಹೆಚ್ಚು ಕೂಡ ಅವರು ಕ್ವಶನ್ಸ್ ಟೈಪ್ಸನ್ನು ಇಲ್ಲಿ ಫ್ರೇಮ್ ಮಾಡಿರುವಂಥದ್ದು. ಆಮೇಲೆ 20 ನ್ಯೂ ಪ್ಯಾಟರ್ನ್ಸ್ನ ಅವರು ಯೂಸ್ ಮಾಡಿರುವಂಥದ್ದು. 2800 ಬೆಸ್ಟ್ ಕ್ವಶನ್ಸನ್ನು ಫ್ರೇಮ್ ಮಾಡಿರುವಂಥದ್ದು. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ VAಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಆಮೇಲೆ ಬ್ಯಾಂಕಿಂಗು, ಆಮೇಲೆ ಆಲ್ ಸೆಂಟ್ರಲ್ ಗೌರ್ಮೆಂಟ್ಸ್, ರೈಲ್ವೆ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದೊಂದು ಪುಸ್ತಕ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರುವಂಥದ್ದು. ಪರ್ಚೇಸ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ವೆರಿ ಈಸಿ ಟ್ರಿಕ್ಸನ್ನು ಅವರು ರಿವೀಲ್ ಮಾಡಿರುವಂಥದ್ದು. ಇಲ್ಲಿ ರೇಷಿಯೋ ಇರ್ತಾವ, ಆಮೇಲೆ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸು, LCM, ಡಿಸ್ಕೌಂಟ್ಸು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್, ಸಿಂಪಲ್ ಇಂಟ್ರೆಸ್ಟ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ನೀಟಾಗಿ ಅವ್ರು ಏನು ಮಾಡಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಅದಕ್ಕೋಸ್ಕರ ನೀವು ಈ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಂಡು ಓದ್ಕೊಳ್ಬಹುದು. ಇನ್ನೊಂದು ಪುಸ್ತಕ ಇದೆ. ಇವು 3 ಪುಸ್ತಕಗಳನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿಬಿಟ್ರೆ ನೀವು ಆರಾಮಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಪಡ್ಕೊಳ್ಬಹುದು. ಇನ್ನೊಂದು GK ಪುಸ್ತಕ ಇದೆ, ಅದು ತುಂಬ ಚೆನ್ನಾಗಿದೆ. ಇವು 3 ಪುಸ್ತಕ ಸಾಕು, ನಿಮಗೆ ಸ್ಯಾಟಿಸ್ಫೈಡ್ ಆಗ್ತೀರಿ ನೀವು. ಇಂಗ್ಲೀಷ್ ಮೀಡಿಯಮ್ ಯಾವೆಲ್ಲ ಅಭ್ಯರ್ಥಿಗಳಿದ್ದೀರಿ, ಕಂಪಲ್ಸರಿಯಾಗಿ ಈ ಒಂದು ಪುಸ್ತಕವನ್ನು ತಗೊಳ್ರಿ. ಯಾಕಂದರೆ ನೀವು ಕೇಳ್ತಾ ಇರ್ತೀರಿ, ಕಮೆಂಟ್ ಮಾಡ್ತಾ ಇರ್ತೀರಿ, ಯಾವ ಪುಸ್ತಕ ಓದಬೇಕು, ಏನು ಓದಬೇಕು ಅಂತಂದೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೇಟಿಕ್ GK ಅಂತಂದೇಳಿ ಈ ಒಂದು ಪುಸ್ತಕ ತುಂಬ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ GK ಕ್ವಶನ್ಸ್ ಎಲ್ಲ ಬಂದುಬಿಡ್ತಾವೆ, ನಿಮಗೆ ಆರಾಮಾಗಿ ಓದ್ಕೊಳ್ಬೋದು ನೀವು. ಇಲ್ಲಿ ಚಾಪ್ಟರ್ಸು 100 ಚಾಪ್ಟರ್ಸ್ ಇದ್ದಾವೆ. ಆಮೇಲೆ ಕ್ವಶನ್ಸು 2000ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನು ಇಲ್ಲಿ ಫ್ರೇಮ್ ಮಾಡಿರುವಂಥದ್ದು. 300ಕ್ಕೂ ಹೆಚ್ಚು ಪೇಜಸ್ಗಳು ಇಲ್ಲಿ ಕಂಪ್ಲೀಟ್ ಇರುವಂಥದ್ದು. ನೋಡ್ತಾ ಇರ್ಬೋದು, ಕಂಟೆಂಟು, ಆನ್ಸೆಂಟು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು. ಆರ್ಟ್ ಆ್ಯಂಡ್ ಕಲ್ಚರು, ಜಿಯೋಗ್ರಫಿ ನೀಟಾಗಿ ಕೊಟ್ಟಿದ್ದಾರೆ. ನೀವು ಒಂದ್ಸಲ ಓದಿದರೆ ನಿಮಗೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅವರು ಹೈಲೈಟ್ ಮಾಡಿದ್ದಾರೆ. ಅದರಿಂದ ನಿಮಗೆ ಆರಾಮಾಗಿ ಓದ್ಬೋದು. ನೀವು ಟೈಮನ್ನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಆರಾಮಾಗಿ ಇಂಪಾರ್ಟೆಂಟ್ ಎಷ್ಟಿದೆ ಅಷ್ಟನ್ನು ಮಾತ್ರ ಅವರು ನೀಟಾಗಿ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಪೀರಿಯಡು, ಆಮೇಲೆ ಈವೆಂಟ್ಸು ಯಾವಾಗ ನಡೀತು ಅದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಓದ್ಕೊಳ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ನೀವು ಒಂದ್ಸಲ ಪರ್ಚೇಸ್ ಮಾಡ್ಕೊಂಡ್ರೆ ಸಾಕು. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಇವು 3 ಪುಸ್ತಕಗಳು ಬೆಸ್ಟ್ ಅಂತಂದೇಳಿ ನಾನು ರೆಫರ್ ಮಾಡುವಂಥದ್ದು. ಪರ್ಚೇಸ್ ಮಾಡ್ಕೊಳ್ರಿ. ಈ ಒಂದು ಬುಕ್ಸ್ಗಳ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಏನು ಮಾಡೋದು, ಪರ್ಚೇಸ್ ಮಾಡ್ಕೊಳ್ರಿ. ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.